ಪ್ರತಿದಿನವೂ ಬೆಳಗ್ಗೆ ಒಂದೇ ಥರ ತಿಂಡಿಯನ್ನು ತಿಂದು ಬೇಜಾರಾದಾಗ ಮಾಡಬಹುದಾದ ಒಂದು ರುಚಿಕರವಾದ ಅವಲಕ್ಕಿ ಮಸಾಲ ಇಡ್ಲಿಯೊಂದಿಗೆ ನಾನು ಈ ದಿನ ಬಂದಿದ್ದೀನಿ. ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಮಾಡಬಹುದಾದ ಈ ಮಸಾಲ ಅವಲಕ್ಕಿ ಇಡ್ಲಿಯನ್ನು ತಿಳಿಯೋಣ. ಇಲ್ಲಿ ನಾನು ಮೊದಲಿಗೆ 1 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಈ ಅವಲಕ್ಕಿಯನ್ನು ಕ್ಲೀನಾಗಿ ತೊಳೆದು ನೀರನ್ನು ಬಸಿದು, ಅಂದರೆ ಪೂರ್ತಿಯಾಗಿ ನೀರನ್ನೆಲ್ಲ ತೆಗೆಯೋದು ಬೇಡ, ಸ್ವಲ್ಪ ನೀರು ಇರಬೇಕು ಇದರೊಳಗಡೆ. ಒಂದು 15ರಿಂದ 20 ನಿಮಿಷಗಳ ಕಾಲ ಈ ಅವಲಕ್ಕಿಯನ್ನು ನೆನೆಸಿ ಇಡಬೇಕು. ಹಾಗೆ ಅದೇ ಕಪ್ ಅಳತೆಯಲ್ಲಿ, ಅಂದರೆ 1 ಕಪ್ ನಾನು ಅವಲಕ್ಕಿಯನ್ನು ತಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ಆ ಸಣ್ಣ ರವೆಗೆ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕಿ ಅದನ್ನು ಕೂಡ ಒಂದು 15 ನಿಮಿಷಗಳ ಕಾಲ ನೆನೆಸಿ ಇಡಬೇಕು. ಅಂದರೆ ಈ ರವೆಯನ್ನು ನೀರನ್ನು ಹಾಕದೇ ಹುಳಿ ಮೊಸರಿನೊಳಗಡೆ ಚೆನ್ನಾಗಿ ನೆನೆಸಬೇಕು. ತುಂಬ ಹುಳಿ ಇರಬಾರ್ದು, ನೀರನ್ನು ಬಳಸದೇ ಮೊಸರಿನೊಳಗಡೆ ನೆನೆಸಬೇಕು. ನೆಂದಿರುವಂತಹ ಈ ರವೆ ಮತ್ತು ಅವಲಕ್ಕಿನೂ ನೋಡಿ ಉದುರಾಗಿರಬೇಕು, ಹಾಗಂತ ತೀರಾ ಮೆತ್ತಗಾಗಬಾರ್ದು. ಎರಡನ್ನು, ರವೆ ಮತ್ತು ಅವಲಕ್ಕಿ ಎರಡನ್ನು ಮಿಕ್ಸ್ ಮಾಡಿ. ಈ ರೀತಿ ಸ್ವಲ್ಪವೂ ನೀರನ್ನು ಹಾಕೋದು ಬೇಡ, ಅಂದರೆ ಹಿಟ್ಟು ತೆಳ್ಳಗಾದರೆ ಇಡ್ಲಿಯನ್ನು ಮಾಡೋದು ಕಷ್ಟ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ತುರಿದಿರುವಂತಹ ಶುಂಠಿ, 1 ಚಮಚ ಉಪ್ಪನ್ನು ಬೇಕಿದ್ದರೆ ರುಚಿಯನ್ನು ನೋಡಿ ಮತ್ತೆ ಹಾಕ್ಕೊಳ್ಬೋದು. ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ. ಆದಷ್ಟು ಗಟ್ಟಿಯಾಗೇ ಇರಲಿ. ನೀವು ಬೇಕಿದ್ದರೆ ಇದಕ್ಕೆ ತರಕಾರಿಯನ್ನು, ನಿಮಗಿಷ್ಟವಾದ ತರಕಾರಿ, ಕ್ಯಾರೆಟನ್ನು ಕೂಡ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂದರೆ ತುರಿದು ಹಾಕ್ಕೊಳ್ಬೋದು. ನೋಡಿ, ಹೀಗೆ ಗಟ್ಟಿಯಾಗಿ ಈ ರೀತಿ ತಟ್ಕೊಳ್ಬೇಕು. ಉದ್ದುದ್ದವಾಗಿ ಇಲ್ಲ, ವಡೆಯ ಥರನೂ ಕೂಡ ತಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸಿ ಆದಮೇಲೆ 10 ನಿಮಿಷ ಬಿಟ್ಟು ಮುಚ್ಚಳವನ್ನು ತೆಗೀರಿ. ತಕ್ಷಣಕ್ಕೆ ಮುಚ್ಚಳ ತೆಗೆದರೆ ಇದು ಒಂದು ರೀತಿ ಮೆತ್ತಗಾಗಿ ತಿನ್ನಲಿಕ್ಕೂ ಕೂಡ ಅಷ್ಟೊಂದು ರುಚಿಯಾಗಿ ಇರೋಲ್ಲ, ಬಾಯಿಗೆಲ್ಲ ಅಂಟ್ಕೊಳ್ಳುತ್ತೆ. ಒಂದು 10 ನಿಮಿಷ ತಣದ ಮೇಲೆ ಮುಚ್ಚಳ ತೆಗೆದ್ರೆ ಗಟ್ಟಿಯಾಗಿರುವಂತಹ ರುಚಿಕರವಾದ ಇಡ್ಲಿ ರೆಡಿಯಾಗಿರುತ್ತೆ. ಇದನ್ನು ಹಾಗೆಯೇ ಕೂಡ ಚಟ್ನಿಯೊಟ್ಟಿಗೆ ತಿನ್ಬೋದು. ಖಾರವಾದ ಚಟ್ನಿ, ಸಾಂಬಾರು ಯಾವುದ್ರೊಟ್ಟಿಗೆ ಕೂಡ ರುಚಿಯಾಗಿರುತ್ತೆ ಇದು. ಇಲ್ಲ, ಇದಕ್ಕೆ ಒಗ್ಗರಣೆಯನ್ನು ಹಾಕಿ ಮಸಾಲ ಇಡ್ಲಿ ಥರ ಆ ಥರನೂ ಕೂಡ ಮಾಡಿ ತಿನ್ಬೋದು. ನಾನಿಲ್ಲಿ ಮಸಾಲ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ, ಅರ್ಧ ಚಮಚ ಉದ್ದಿನಬೇಳೆ, ಹಾಗೆ ಅರ್ಧ ಚಮಚ ಸಾಸಿವೆ, ಕರಿಬೇವು ಚೆನ್ನಾಗಿ ಎಣ್ಣೆ ಒಳಗಡೆ ಹುರಿದು ಆದಮೇಲೆ ಇದಕ್ಕೆ ಹಸಿಮೆಣಸು ಮತ್ತು ಕೆಂಪು ಮೆಣಸು ಎರಡನ್ನೂ ಕೂಡ ಸಣ್ಣದಾಗಿ ತುಂಡು ಮಾಡಿ ಹಾಕಿದ್ದೇನೆ. ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ, 2 ಚಮಚ ಎಳ್ಳನ್ನು ಹಾಕಿದ್ದೇನೆ, ಬಿಳಿ ಎಳ್ಳನ್ನು ಎಣ್ಣೆಯೊಳಗಡೆ ಹುರಿದು ಆದಮೇಲೆ ಇದಕ್ಕೆ ರೆಡಿ ಮಾಡಿ ಇಟ್ಟಿರುವಂತಹ ಇಡ್ಲಿಯನ್ನು ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಈ ಇಡ್ಲಿಗೆ ಒಗ್ಗರಣೆಯನ್ನು ಕೊಡ್ತೀರಿ ಅಂತಾದರೆ ಇಡ್ಲಿ ಸ್ವಲ್ಪ ತಣದಿರಲಿ, ತುಂಬ ಬಿಸಿ ಇರುವಾಗ ಈ ಒಗ್ಗರಣೆಯೊಟ್ಟಿಗೆ ಸೇರಿಸೋದು ಬೇಡ. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಉದುರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ. ಒಗ್ಗರಣೆಯೊಟ್ಟಿಗೆ ಇಡ್ಲಿ ಮಿಕ್ಸ್ ಆದರೆ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಮತ್ತು ಇದಕ್ಕೆ ಈ ರೀತಿ ಒಗ್ಗರಣೆಯನ್ನು ಹಾಕಿದ್ರೆ ಚಟ್ನಿಯೊಟ್ಟಿಗೆ ಕೂಡ ತಿನ್ಬೋದು, ನಿಮಗೆ ಟೈಮ್ ಇಲ್ಲ ಅಂತ ಆದರೆ. ಹೀಗೆ ಒಗ್ಗರಣೆಯನ್ನು ಹಾಕಿ ಮಾಡೋದ್ರಿಂದ ಈ ಮಸಾಲ ಇಡ್ಲಿ ಒಂಥರ ರುಚಿನೂ ಕೂಡ ಹೆಚ್ಚಿರುತ್ತೆ. ಖಾರವಾದ ಚಟ್ನಿ, ಸಾಂಬಾರು ಯಾವುದ್ರೊಟ್ಟಿಗೆ ಕೂಡ ತಿನ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಮಕ್ಕಳಿಗೆ ಇಷ್ಟ ಆಗುತ್ತೆ, ಒಂಥರ ಕಲರ್ಫುಲ್ಲಾಗಿ ಇರೋದ್ರಿಂದ ಮಕ್ಕಳು ಹೆಚ್ಚು ಇಷ್ಟಪಡ್ತಾರೆ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಅಷ್ಟೊಂದು ರುಚಿಯಾಗಿರುತ್ತೆ. ಮತ್ತು ಬೇಗನೆ ಮಾಡ್ಬೋದು, ಜಾಸ್ತಿ ಟೈಮ್ ಎಲ್ಲ ಬೇಡ. ಒಂದು ಡಿಫ್ರೆಂಟ್ ಆಗಿರುವ ರುಚಿಕರವಾದ ತಿಂಡಿ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿಯ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.